ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ನಾವು ಅವರೆಕಾಯಿ ಸೀಸನ್ ಅಲ್ವಾ, ಅವರೆಕಾಳು ಬಿಡಿಸಿ ಇಟ್ಟಿದ್ದೀನಿ ನಾನು. ಅದರದ್ದು ಪಲ್ಯ ಮಾಡೋಣ. ಒಂದು ಬಾಣಲಿ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಟ್ಟಿದ್ದು. ಹಾಗೆ ಕರಿಬೇವಿನ ಸೊಪ್ಪಿನ ಒಂದು 10 ಎಲೆ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ತೊಳೆದು ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ರೌಂಡು ಹುರ್ಕೊಳ್ಳೋಣ. ಹುರ್ಕೊಂಡು ನೋಡಿ ಚೆನ್ನಾಗಿ ಹುರಿದಿದ್ದೀನಿ. ಒಂದು ಈರುಳ್ಳಿ ಸಿಪ್ಪೆ ಬಿದ್ದುಬಿಟ್ಟಿದೆ ಅದರಲ್ಲಿ, ಅದನ್ನು ತೆಗಿತಾಯಿದ್ದೀನಿ. ಎಷ್ಟೇ ಚೆನ್ನಾಗಿ ಮಾಡಿದರೆ, ಎಷ್ಟೇ ಕ್ಲೀನ್ ಮಾಡಿಕೊಟ್ರು ಒಂದು ಅವಘಡ ಆಗ್ಬಿಡುತ್ತಲ್ವ. ಹಾಗೆ ನೋಡಿ ಈರುಳ್ಳಿ ಸಿಪ್ಪೆ ಸೇರ್ಕೊಂಡ್ಬಿಟ್ಟಿತ್ತು, ಅದನ್ನು ತೆಗೆದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಯಾಕೆ ಗೊತ್ತಾ, ಅದು ಸ್ವಲ್ಪ ಮೆತ್ತಗಾಗಲಿ ಈರುಳ್ಳಿ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದು ರೌಂಡ್ ಹುರ್ಕೊಂಡು ಇವಾಗ ನಾವು ಒಂದು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, 1.5 ಟೊಮೊಟೊ ಹಾಕಿದ್ದೀನಿ ನಾನು, ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಒಂದು ರೌಂಡು ಮೆತ್ತಗಾಗೋ ಥರ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ನೋಡಿ ಈ ಥರ ಮೆತ್ತಗಾಗಿದೆ, ಸ್ವಲ್ಪ ಕಾಣಿಸ್ತಾ ಇದೆ ಅಲ್ವಾ. ಟೊಮೊಟೊ ಮೆತ್ತಗಾಗಿದೆ. ಇವಾಗ ನಾವು ಅದಕ್ಕೆ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಅಲ್ವಾ. ಇವಾಗ ಸ್ವಲ್ಪ ಮಸಾಲ ಪುಡಿ ಹಾಕ್ತಿದ್ದೀನಿ. ನಾನು ಮನೆಯಲ್ಲೇ ಮಾಡಿದ್ದು ಗರಂ ಮಸಾಲ ಪುಡಿ. ಇದು ಗರಂ ಮಸಾಲ ಅಂತ, ಅದು ಒಂಥರ ಮಟನ್ನಿಗೆ, ಚಿಕನ್ನಿಗೆ ಎಲ್ಲದಕ್ಕೂ ಹಾಕ್ಬೋದು, ಆ ಥರ ಮಸಾಲ ಪುಡಿ ಇದು. ನನಗೆ ಬದನೆಕಾಯಿ ಪಲ್ಯಕ್ಕೆ, ಕಾಳು ಪಲ್ಯಕ್ಕೆ ಒಂದೊಂದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಮನೇಲೇ ಮಾಡಿರ್ತಕ್ಕಂಥದ್ದು. ಇದು ಖಾಲಿಯಾಗಿದೆ, ನಾನು ಹೇಳ್ತಾನೇ ಇದ್ದೀನಿ ತೋರಿಸ್ತೀನಿ ಅಂತ, ಬಟ್ಟು ನನಗೆ ಖಾಲಿ ಆಗಲಿಲ್ಲ, ಅದು ಸ್ವಲ್ಪ ಇದೆ, ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗ್ತಿಲ್ಲ. ಯಾಕೆಂದರೆ ಇವಾಗ ಒಂದು ಬದನೆಕಾಯಿನ ಚೆನ್ನಾಗಿ ತೊಳೆದು ಹೆಚ್ಚಿ ಅರಿಶಿನ ಪುಡಿ ಉಪ್ಪು ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಹಾಕ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಪೌಡ್ರ್ ಇಲ್ಲ ಅಂದರೆ ಮಸಾಲೆ ಪೌಡ್ರು, ಬಿರಿಯಾನಿ ಮಸಾಲ ಪೌಡ್ರು ಅಥವಾ ಗರಂ ಮಸಾಲ, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಕೋಬೋದು. ಏನು ಹಾಕಿದರೂ ಚೆನ್ನಾಗಿರುತ್ತೆ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಿ 1-2 ಸಲ ಬಾಡಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡೋಣ. ಅದೊಂದು ಸ್ವಲ್ಪ ಬೇಯಬೇಕು. ಬದನೆಕಾಯಿ ಅರ್ಧಂಬರ್ಧ ಬೇಯಬೇಕು, ಬಾಡಬಾರ್ದು, ಬೇಯಬೇಕು. ಆವಾಗೇ ಚೆನ್ನಾಗಿ ಬರೋದು. ಬಾಡೋದ್ರೆ ಚೆನ್ನಾಗಿ ಬರೋದಿಲ್ಲ. ಅರ್ಧಂಬರ್ಧ ಬೇಯಬೇಕು, ತುಂಬಾ ಬೆಂದು ಮೆತ್ತ ಆಗಬಾರ್ದು. ಆಗೋಯ್ತು. ಇವಾಗ ನೋಡಿ ಬೆಂದಿದೆ, ತೆಗಿಯೋಣ ಬನ್ನಿ. ನೋಡಿ ನೀರಲ್ಲಿ ಆರಿದೆ ಅಲ್ವಾ. ಇವಾಗ ಏನು ಮಾಡೋಣ ನಾವು ಅಂದರೆ ನೋಡಿ ಈ ಥರ ನೀರು ಆರಿದೆ, ಆವಾಗ ಬೆಂದಿದೆ, ಸಾಕು, ಇಷ್ಟು ಬೆಂದಿದ್ದು ಸಾಕು. ಸ್ವಲ್ಪ ಬೆಂದಿದೆ. ಇವಾಗ ನಾನು ಒಂದು ಉಪ್ಪು ಹಾಕಿ ಸ್ವಲ್ಪ ಅವರೆಕಾಳನ್ನು ಬಿಡಿಸಿಟ್ಟಿದ್ವಲ್ಲ ಅದನ್ನು ಬೇಯಿಸಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ ಇದು. ಯಾಕೆಂದರೆ ಇದರೊಟ್ಟಿಗೆ ಬೆಂದರೆ ಲೇಟ್ ಆಗುತ್ತಲ್ವ, ನೀರೆಲ್ಲ ಹಾಕಿದರೆ ಅಂದ್ಕೊಂಡು ಸರಿ ಹೋಗಲ್ಲ, ಮೆತ್ತಗಾಗುತ್ತೆ ಬದನೆಕಾಯಿ ಅಂತ ಮೊದಲೇ ಕಾಳು ಬೇಯಿಸಿಟ್ಕೊಂಡಿದ್ದೆ ನಾನು. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕಾದರೆ ನೋಡ್ಕೋಬೋದು. ಇನ್ನು ಸ್ವಲ್ಪ ನೀರು ಅದರಲ್ಲೇ ಇದೆ ಅಲ್ವಾ, ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಒಂದು 10 ನಿಮಿಷನೂ ಬೇಡ, ಒಂದು 5 ನಿಮಿಷ ಸಾಕು. ಇವಾಗ ತೆಗಿಯೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ. ಹೀಗೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣ ಹೆಚ್ಚಿ ಹಾಕ್ತಾಯಿದ್ದೀನಿ. ಇವಾಗ ಸಾಕು, ಆಫ್ ಮಾಡ್ಕೊಳ್ಳೋಣ. ಈ ಬಿಸಿಯಲ್ಲೇ ಇಟ್ಬಿಡೋಣ. ಹಾಗೆ ನಾನು ಇದಕ್ಕೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ತಿಳಿ ಸಾರು ಜೊತೆಗೆ ತುಂಬ ಗಮ್ಮ ಅಂತ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಒಮ್ಮೆ ಮಾಡಿ ಟ್ರೈ ಮಾಡಿ, ಈಸಿಯಾಗಿದೆ, ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನಾನಿವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡಿ ಅದಕ್ಕೆ ನೋಡಿ ಇವಾಗ ಈ ಥರ ಆಗಿದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ. ಇವಾಗ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೀನಿ ನಾನು. ಬೆಳಗ್ಗೆ ಮಾಡಿದ್ದು ಅಲಸಂದೆಕಾಯಿ ಪಲ್ಯನೂ ಇದೆ ಸ್ವಲ್ಪ, ಇದನ್ನು ಸೇರಿಸಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಬಡಿಸ್ತಾಯಿದ್ದೀನಿ ನಾನು. ಬನ್ನಿ ತಿನ್ನೋಣ. ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಬಂಧುಗಳೇ. ಬಾಯ್ ಬಾಯ್ ಬಂಧುಗಳೇ, ನಮಸ್ತೆ.
ಲೈಕ್ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಾಯ್ ಬಾಯ್.